ಎಲ್ರಿಗೂ ನಮಸ್ಕಾರ. ಏನ್ ಫಾರ್ಮಲ್ ಆಗಿ ಏನ್ ಬೇಕಾಗಿದೆ, ಆರಾಮಾಗಿ Simple ನಾರ್ಮಲ್ ಆಗಿ ಆಗಿ ನೀವು ಹೆಂಗ್ ಮಾಡ್ತೀರಾ ಹಂಗೆ ಖುಷಿನಲ್ಲಿ. ಸರ್ ಮ್ಯಾಟ್ನಿ ಸರ್, ಫಸ್ಟ್ ಕ್ವಶನ್ ನಿಮ್ಗೆ. ಯಾಕೆ ನನಗೇನೆ? ನೀವಲ್ವಾ ಸರ್? ಯಾಕೆ ಇವರೆಲ್ಲ ಬೇಜಾರ್ ಮಾಡ್ಕೊಳಲ್ವಾ? ದೊಡ್ಡವರಿಂದ ಬರೋಣ ಅಂತ ಅವರು. ಹಂಗಿದ್ರೆ ಬರ್ಬೇಕು ಅಂತ ಹೇಳಿ. ಇವ್ರೇನ್ ಹೀರೋ ಅಲ್ವಾ? ಅವ್ರೇನ್ ಹೀರೋ ಅಲ್ವಾ? ಇವ್ರು ಹೀರೋ ಅಲ್ವಾ? ಅವ್ರು ಹೀರೋ ಅಲ್ವಾ? ಅವ್ರ ವಯಸ್ಸಲ್ಲಿ ಏನ್ ಹೇಳ್ತಿದ್ರು? ಯಾರು ವಯಸ್ಸಲ್ಲಿ ದೊಡ್ಡವ್ರು ಯಾರು ಅಂತ ಕೇಳ್ತಿದ್ರೆ, ಹಂಗಿದ್ರೆ ಅವ್ರಿಗೆ ಫಸ್ಟ್ ಕ್ವಶನ್ ಬರ್ಬೇಕಿತ್ತಲ್ವಾ ಸರ್? ಕೊಡಿ ಸರ್ ನೀವ್ ಹೇಳಿ. ಬೇಡ, ಈ ಪ್ರಶ್ನೆ ಸರಿ ಗೊತ್ತಾಗತ್ತಲ್ಲ ವಯಸ್ಸಿನಿಂದ. ಸರ್ ಮ್ಯಾಟ್ನಿ ಮ್ಯಾಟ್ನಿ ಅಂದ್ರೆ ಏನ್ ಸರ್? ಯಾಕಂದ್ರೆ ಜನರಲ್ ಆಗಿ ನಮಗೆ ಗೊತ್ತಿರೋದು ಮ್ಯಾಟ್ನಿ ಅಂದ್ರೆ ಶೋ, ಮ್ಯಾಟ್ನಿ ಶೋ. ಬಟ್ ಈ ಮ್ಯಾಟ್ನಿ ಏನು? ಯಾಕಂದ್ರೆ ಪೋಸ್ಟ್ ನೋಡಿದ್ರೆ ನಮ್ಗೆ ಹಾರರ್ ಕಂಟೆಂಟ್ ಎಲ್ಲ ಕಾಣಿಸ್ತಿದೆ, ಅದಕ್ಕೆ ಮ್ಯಾಟ್ನಿಗೆ ಏನ್ ಸಂಬಂಧ ಅಂತ? ಮ್ಯಾಟ್ನಿ ಅಂದ್ರೆ ಒಂದು ಶೋ. ಇದು ಯಾರು ಕೊಡ್ತಾರೋ ಶೋ. ಏನ್ ಈ ಶೋನಲ್ಲಿ ಏನ್ ನಡೀತಾ ಇದೆ? ಒಂದು 2 ಗಂಟೆ 10 ನಿಮಿಷ ಶೋ. ಈಗ ಲೈಫ್ ಏನು, ಜಗವೇ ನಾಟಕ ರಂಗ ಅನ್ನಲ್ವಾ? ಶೇಕ್ಸ್ಪಿಯರ್ದು ಒಂದು ಲೈನ್ ಇದೆ. ಆ ಥರ ಹೇಳ್ಬೇಕು ಅಂತಂದ್ರೆ ನಮ್ಮ ಲೈಫ್ ಎಷ್ಟೊತ್ತು, ಇದು ಒಂದು ಶೋನ ಇಡೀ ಲೈಫ್ ಒಟ್ಟಾರೆಯಾಗಿ ತೊಗೊಂಡ್ರೆ ನಾವೆಲ್ಲ ಪಾತ್ರಧಾರಿಗಳು, ಮುಗಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹಂಗೆ ಸಿನಿಮಾದೊಂದು ಶೋ, ಮ್ಯಾಟ್ನಿ ಶೋ. ಟೋಟಲ್ ಸಿನಿಮಾಗಿದು ಟೈಟ್ಲಿಗೂ ಸಿನಿಮಾಗೂ ಸಂಬಂಧ ಇಲ್ಲ, ಒಂದು ಶೋ ಅಷ್ಟೇ ಇದು. ಸಿನಿಮಾ ನೋಡಿದಾಗ ಕಂಟೆಂಟ್ ಮೆಟಾಫರ್ ಆಗಿದೆ, ಟೈಟಲ್ ಮೆಟಾಫರ್ ಆಗಿದೆ ಅಷ್ಟೇ. ಹೆಂಗೆ ಅಷ್ಟು ಓದಿ, ಅಷ್ಟು ಜ್ಞಾನ, ಅಷ್ಟು ಲೈಬ್ರರಿ ಇರೋ ಪುಸ್ತಕಗಳು, ಅಷ್ಟು ಶೇಕ್ಸ್ಪಿಯರ್ನ ಓದಿ ನಿನಾಸಂ ಇಷ್ಟು ಶೇಕ್ಸ್ಪಿಯರ್ ನನ್ನ ಓದಿದಾರೆ ಇಲ್ಲ ನಾನು ಶೇಕ್ಸ್ಪಿಯರ್ ಓದಿದ್ರೆ ಈಗಾಯ್ತು. ಒಳ್ಳೇದು ಸರ್. ಎಷ್ಟು ಜನ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ? ದೊಡ್ಡ ತಾರಾಗಣ ಅಂತೇನಿಲ್ಲ, ನಾ ಬಂದ್ಮೇಲೆ ದೊಡ್ಡದಾಯ್ತು. ಇನ್ನೂ ದೊಡ್ಡದಾಯ್ತು ಸರ್, ಖಂಡಿತ. ತಾರಾಗಣ ಇತ್ತು, ದೊಡ್ಡ ತಾರಾಗಣ ನೀವು ಬಂದ್ಮೇಲೆ. ಇಷ್ಟು ದಿವಸ ನನ್ನ ಹಾಕೊಂಡು ತುಳಿದವ್ರೆ, ನಾನೊಂಚೂರು ಪ್ರಯತ್ನ ಮಾಡ್ತೀನಿ. ಹೇಳಿ ಸರ್, ನೀವು ಹೇಳಿ. ಇಷ್ಟೊಂದು ಸಿನಿಮಾಗಳಲ್ಲಿ ಅಭಿನಯಿಸ್ಕೊಂಡು ಬಂದಿದ್ದೀರಾ, ಈ ಸಿನಿಮಾದಲ್ಲಿ ಹಾರರ್ ಕಂಟೆಂಟ್ ಪ್ಲಸ್ ಕಾಮಿಡಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಭಿನ್ನವಾಗಿತ್ತು ನಿಮ್ಮ ಹಿಂದಿನ ಪಾತ್ರಗಳಿಗೆ ಹೋಲಿಕೆ ಮಾಡಿದ್ರೆ? ಅಲ್ಲ, ಇದು ಈ ಸಿನಿಮಾ ನನಗೆ ಆಕ್ಚುಲಿ ವಿಭಿನ್ನನೇ. ಮೊದಲನೇ ಸಲ ಈ ತರದ ಹಾರರ್ ಕಾಮಿಡಿ ಸಿನಿಮಾದಲ್ಲಿ ಮಾಡ್ತಿರೋದು ನಾನು. ಮತ್ತೆ ಇನ್ನೊಂದು, ಇಷ್ಟು ಗೆಳೆಯರ ಬಳಗ ಒಟ್ಟಿಗೆ ಎಲ್ರ ಜೊತೆ ಅಭಿನಯಿಸುವಂತ ಒಂದು ಅವಕಾಶ. ಮತ್ತು ಕ್ಯಾರೆಕ್ಟರ್ ಅಷ್ಟೇ, ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿದೆ. ಇಲ್ಲಿ ನಮ್ಮ ಕ್ಯಾರೆಕ್ಟರ್ನ ಬಿಟ್ಟು ಬೇರೆ ಕ್ಯಾರೆಕ್ಟರ್ನ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ಬೇಕಲ್ಲ. ಅವ್ರ ಪಾತ್ರಗಳನ್ನ ನೋಡ್ಕೊಂಡಾಗ ಒಂದೊಂದ್ಸಲ ಅನ್ಸೋದು ನನ್ನ ಪಾತ್ರನ ಅವ್ರು ಇಷ್ಟಪಟ್ಟಿರ್ತಾರೆ, ಅವ್ರು ಮಾಡ್ತಿರೋ ಪಾತ್ರ ನಾನು ಇಷ್ಟಪಡ್ತೀನಿ. ನನ್ನ ಪಾತ್ರ ನಾನು ಇಷ್ಟಪಡ್ತೀನಿ, ಇವ್ರ ಪಾತ್ರ ನಮ್ಗೆ ಇರ್ಬೇಕಾಗಲ್ಲ ಬಿಡಿ. ಬೇರೆ ನಮ್ದೇನು ಪಿಲ್ಲರ್ಗಳಿದೀವಿ 4 ಜನ. ಈ 4 ಜನ ಪಾತ್ರಗಳಲ್ಲಿ ಈ ಕ್ಯಾರೆಕ್ಟರ್ನು ನಾನೇ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ಅವ್ರ ಪಾತ್ರನೂ ಅಷ್ಟು ಚೆನ್ನಾಗಿದೆ. ಇನ್ನು ಪೂರ್ಣ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಿರುತ್ತೆ, ನನಗೆ ಪೂರ್ಣ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಈ ತರ ಅಷ್ಟು ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆ ಪಾತ್ರ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನನಗೆ ವಿಶೇಷ. ನಾಗಭೂಷಣ್ ಸರ್, ಟಗರು ಪಲ್ಯ ಬ್ಲಾಕ್ ಬಸ್ಟರ್ ನಂತರ ಮತ್ತೊಂದು ಸಿನಿಮಾ ಹೆಂಗೆ ಅನಿಸ್ತಿದೆ? ನಿಮ್ಮ ಪಾತ್ರ ಹೆಂಗಿತ್ತು? ಚೆನ್ನಾಗಿದೆ. ಮೊದಲನೇದಾಗಿ ಪೆಟ್ರೋಲ್ ಮ್ಯಾಕ್ಸ್ ಆದ ನಂತರ ಮತ್ತಷ್ಟು ಸತೀಶ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆಗ ಇದು ಬಂತು, ಈ ತರದ್ದು ನನಗೆ. ಹಂಗಾಗಿ ಸತೀಶ್ ಅವ್ರ ಜೊತೆ ಅಂದ ತಕ್ಷಣ ನಾನು ಹಿಂದೆ ಮುಂದೆ ನೋಡದೆ, ಇಲ್ಲ ನಾನು ಈ ಪಾತ್ರ ಮಾಡ್ತೀನಿ ಅಂತ. ಯಾಕಂತಂದ್ರೆ ಆ ಸಿನಿಮಾದಲ್ಲಿ ಏನು ಒಂದಷ್ಟು ಅವರಿಂದ ಕಲ್ತಿದ್ನಲ್ಲ, ಸ್ವಲ್ಪ ಉಳ್ಕೊಂಡಿತ್ತು. ಈ ಸಿನಿಮಾದಲ್ಲಿ ಕಲ್ತ್ಕೊಂಡ್ರು, ಮತ್ತಷ್ಟು ಕಲಿಕೆ ಅವಕಾಶ ಇರುತ್ತೆ. ಅದು ಕಲ್ತಿದ್ದಕ್ಕೆ ಇದು ಟಗರು ಪಲ್ಯ ಇಟ್ಟಾಗಿದ್ದು. ಪೂರ್ಣ ಸರ್, ನಿಮ್ಮ ಪಾತ್ರ ಅಂದ್ರೆ ಈಗ ನನಗೆ ಈ ಪಾತ್ರ ಸಿಕ್ಕಿದ ತಕ್ಷಣ ನನಗೆ ಖುಷಿಯಾಗಿದೆ ಏನಂದ್ರೆ ಸತೀಶ್ ಅವ್ರ ಜೊತೆ ಮಾಡ್ತಾ ಇದೀವಿ ಅಂತ. ಅಂದ್ರೆ ಅಯ್ಯೋ ಎಲ್ರು ಕಲ್ತಾವ್ರೆ ಸರ್, ಎಲ್ರು ಒಳ್ಳೆ ಫ್ಲೋ ನಲ್ಲಿ ಇದಾರೆ. ದೊಡ್ಡ ತಾರಾಗಣ ಅಂದ್ರೆ ಇವಾಗ ನೀವು ಆಕಾಶದಲ್ಲಿ ಅಷ್ಟು ನಕ್ಷತ್ರಗಳು ನೋಡ್ಬೇಕಾದ್ರೂ ವೀನಸ್ ಒಂದೇ ದೂರದಲ್ಲಿ ಮಿನುಗ್ತಾ ಇರುತ್ತಲ್ಲ, ಅದ್ರ ಪಕ್ಕ ನಾನು ಇರ್ಬೇಕು ಅಂತ ಎಷ್ಟು ನಕ್ಷತ್ರಗಳು ಅನ್ಸಿರುತ್ತೆ. ಆ ತರದಲ್ಲಿ ನಾವು ಅದ್ರ ಪಕ್ಕ ಹಂಗೆ ನಿಂತ್ಕೊಂಡು ಜರ್ಕೊಂಡು ಓಕೆ ಅಂತ ಎಲ್ಲ ನಾಗಭೂಷಣ್ ಹೇಳಿದಂಗೆ ಕಲಿಯೋದು ತುಂಬಾ ಇದೆ. ಅಂದ್ರೆ ಅವ್ರು ಈ ಕಾಲದವರಲ್ಲ, ತುಂಬಾ ಹಳಬ್ರಲ್ಲ. ಲೈಕ್ ನಾವೆಲ್ಲ ಕಾಲೇಜಲ್ಲಿ ಇದ್ದಾಗ ಬಂಕಕ್ ಹೋಗೋರ್ ಸಿನಿಮಾಗಳು. ನಾನು 200 ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿದ್ ನಾನು, ಇವರೆಲ್ಲ ಈಗ ಹುಟ್ಟಿರೋರು. ಅಂದ್ರೆ ಅವ್ರು ಶೇಕ್ಸ್ಪಿಯರ್ ಅಲ್ಲ, ನಾನ್ 4ನೇ ಸಲ ಭೂಮಿ ಎಲ್ಲ ಪತನ ಆಗಿ ಐಸ್ ಆಗಿತ್ತಲ್ಲ, ಅವಾಗಿದ್ದೆ ನಾನು. ಇವರು ಈಗ ರೀಸೆಂಟ್ ಪೀಸ್ಗಳು. ಸೊ ಅಂದ್ರೆ ನಾವ್ ಈಗ ಬಂದಿದೀವಿ, ನಾವ್ ಇವಾಗ ಬರ್ತಾ ಇರೋದಲ್ವಾ. ಸೊ ಅದೆಲ್ಲ ಬಿಟ್ಟು ಸಿನಿಮಾ ತುಂಬಾ ಮಜವಾಗಿದೆ. ನಾವಿಲ್ಲಿ ಹೆಂಗೆ ಒಬ್ರಿಗೊಬ್ರು ಕಾಯ್ಕೊಂಡಿದ್ವಿ, ಇಡೀ ಸಿನಿಮಾ ಅದೇ ಆಗಿರೋದು. ಆ ಮಜಾ ಮಸ್ತಿ ಅದೆಲ್ಲ ನಿಮ್ಗೆ ಇಲ್ಲೇನ್ ಕಾಣ್ತಾ ಇದೆ ಅದನ್ನೆಲ್ಲ ನಾವು ಮಾಡಿದೀವಿ. ಸೊ ಅಲ್ಲಿ ಮಾಡ್ತಾ ಇದ್ದಾಗ ಆ ಪ್ರಾಸೆಸ್ನ ನಾವು ಅಷ್ಟು ಎಂಜಾಯ್ ಮಾಡಿರೋದಕ್ಕೆ ಮತ್ತೆ ನಾವು ಇಲ್ಲಿ ಕಾನ್ಫಿಡೆಂಟ್ ಆಗಿ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲ್ ಹಿಡ್ಕೊಂಡಿರೋಕ್ಕೆ ಸಾಧ್ಯ. ಅಂದ್ರೆ ಇವಾಗ ಎಕ್ಸಾಮ್ಗೆ ಹೋಗಿ ಪ್ರಿಪೇರ್ ಆಗ್ಬಿಟ್ಟಿರ್ತೀವಲ್ಲ,
ಅವಾಗ ಹಿಂದಿನ ದಿನ ಮಜಾ ಮಾಡ್ತಿರ್ತೀವಲ್ಲ ಆ ಪ್ರಿಪ್ರೇಷನ್ ಇವಾಗ. ಸೊ ನಮ್ ಸಿನಿಮಾ ಇದೊಂದು ಫುಲ್ ಇಡೀ ಸಿನಿಮಾ ಫ್ಯಾಮಿಲಿ ಬಂದು ಕೂತು ನೋಡಿ ಹುಡುಗರು ಚೆನ್ನಾಗಿ ಮಾಡಿದಾರೆ ಗುರು ಅಂತ ಹೇಳ್ಬಿಟ್ಟು ಹೋಗುವಷ್ಟು ಚೆನ್ನಾಗಿ ಆಗಿದೆ ಸಿನಿಮಾ ಕಾನ್ಫಿಡೆನ್ಸ್ ನಮ್ಗೆ ಈ ಇರೋದು. ಹುಡುಗರು ನಾವೆಲ್ಲ ಹುಡುಗರು ಅದೇ ಸತೀಶ್ ಅವ್ರು ನೋಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು. ಸರ್ ನಾನು ಕೇಳಿದ ಅವ್ರನ್ನ ಸರ್. ನಾವು ಹುಡುಗರು ಅಂತ ಅಂದೆ. ನೀವು ಹೋಗ್ಬೇಕಾದ್ರೆ ನಾನು ಸಪ್ರೇಟ್ ಒಂದು ಸಣ್ಣ ಬಿಟ್ಟು ತಗೊಳ್ಳಿ ಬೈಟ್, ಖಂಡಿತ. ಅದು ನಿಮಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಸ್ವಲ್ಪ. ಎಸ್ ಸರ್, ಎಸ್ ಸರ್. ಸೊ ಅಂದ್ರೆ ಆ ಕಾನ್ಫಿಡೆನ್ಸ್ ಇದೆ ನನಗೆ. ಮತ್ತು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಮ್ಮ ಡೈರೆಕ್ಟರ್ ಮನೋಹರ್ ಏನಿದಾರಲ್ಲ, ಅವ್ರದ್ದು ಒಂದು ಅಷ್ಟು ವರ್ಷಗಳ ಕನಸು ಈ ಸಿನಿಮಾ. ಅದು ಅಷ್ಟು ವರ್ಷದ ಪ್ರಿಪ್ರೇಷನ್ ಏನಿರುತ್ತಲ್ಲ, ನಾನು ಸಿನಿಮಾ ಮಾಡಿದಾಗ ಇಷ್ಟು ಅದ್ಭುತವಾಗಿ ಮಾಡಬೇಕು ಅಥವಾ ಇಷ್ಟು ನಿಖರವಾಗಿರ್ಬೇಕು ಸಿನಿಮಾ ಅಂತ, ಅದು ಇಡೀ ಸಿನಿಮಾ ಪ್ರಾಸೆಸ್ ಅಲ್ಲಿ ನಮಗೆ ಗೊತ್ತಾಗೋದು. ಶೂಟಿಂಗ್ ಟೈಮ್ನಲ್ಲೇ ಗೊತ್ತಾಗ್ತಿತ್ತು ನಮಗೆ. ಅವ್ರು ಎಲ್ಲಿ ಕಟ್ ತಗೊಂತ ಇದ್ರು, ಇದು ನಮ್ಮ ನಾವು ಇಡೀ ನಮ್ಗೆ ಏನಂದ್ರೆ ಡಿಜಿಟಲ್ ಏರೋದಲ್ಲಿ ಸಿನಿಮಾ ಮಾಡ್ತಾ ಬಂದವ್ರಿಗೆ ಇಡೀ ಸೀನ್ ಮಾಡಿಸ್ತಾರೆ ಫಸ್ಟಿಂದ, ಅಂದ್ರೆ ಕಟ್ ತಗೊಳ್ಳೋದು ಇಮಿಡಿಯೇಟ್ ಆಗಿ. ಸೊ ಅವ್ರಿಲ್ಲ, ಈ 3ನೇ ಡೈಲಾಗ್ ನೀವು ನಿಲ್ಸಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ಆಮೇಲೆ ಆ ಆಂಗಲ್ ಇಟ್ಕೊಂತೀನಿ ಅಂತ ಕರೆಕ್ಟಾಗಿ ಹೇಳೋರು ನಮಗೆ. ಅಷ್ಟು ನಿಖರತೆ ಅವರಲ್ಲಿ ಇದ್ದಿದ್ರಿಂದ. ಸೊ ನೀವು ಡಿಜಿಟಲ್ ಇರೋದವ್ರು, ನಿಮಗೂ ಗೊತ್ತಿರಲ್ಲ, ನಾವು ಮಧ್ಯದವ್ರಲ್ವಾ, ಸೊ ನಮ್ಗೆ ಗೊತ್ತಾಯ್ತದೆ, ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಸೊ ಇದು ಅವ್ರಿಗೆ ಆ ನಿಖರತೆ ಇತ್ತು. ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಪಾಪ ಅವರೊಬ್ರು ಫೀಮೇಲ್ ಪ್ರೊಡ್ಯೂಸರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾರೆ. ಕೇಳಿಸ್ಕೊಳ್ಳಿ ಅಂತ ಪಾರ್ವತಿ ಮೇಡಮ್ ಕೇಳಿಸ್ಕೊಂಡಿರ್ತಾರೆ ಅವರು, ಅದಕ್ಕೆ ನಾ ಕಡೆ ತಿಳ್ಕೊಂಡಿರೋದು. ಎಕ್ಸ್ಟ್ರಾ ಚಾರ್ಜ್ ಅವರು ಡೈಲಿ ಬಂದು ಯಾವ್ದೇ ಇಂಟರ್ವ್ಯೂಗಳಾದ್ರೂ ಕೇಳಿಸ್ಕೊತಾ ಇರ್ತಾರೆ, ಇವ್ರು ಏನೇನು ಮಾತಾಡ್ತಾರೆ, ಎಷ್ಟು ಮಾತಾಡ್ತಾರೆ ಅಂತ. ಆಮೇಲೆ ಸೊ ಇಲ್ಲ, ಅವರು ನಾವು ಮರೀಲೂಬಾರ್ದು ಹಂಗೆ. ಅವ್ರು ಪ್ರತಿದಿನ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಶೂಟಿಂಗ್ ಬರ್ಬೇಕು, ನೋಡಿ ಸರ್ ನಾನು ಫಸ್ಟ್ ಟೈಮು ಫೀಮೇಲ್ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾ ಇದ್ವಿ, ಟೈಮು ಕರೆಕ್ಟಾಗಿ ನಾವು 7 ಗಂಟೆಗೆ ಇರ್ತಾ ಇದ್ವಿ ಅಂದ್ರೂ ಪಾಪ ಅವ್ರು ಹೇಳೋರು. ಅವರು ಅದೊಂದು ಫೋರ್ಸ್ ಇತ್ತು ಅವರಲ್ಲಿ. ಅಂದ್ರೆ ಈಗ ಬೈದ್ ಕರೆಯೋದು ಬೇರೆ, ಈಗ ಎಮೋಷನಲ್ ಆಗಿ ಕರೆಯೋದಿರುತ್ತಲ್ಲ ಅದು ಬೇರೆ ಏಟದು. ಸೊ ನಾವು ಕರೆಕ್ಟಾಗಿ ಹೋಗಿ ನಮ್ಮ ಕೆಲಸ ನಾವು ಮಾಡ್ಬಿಡ್ತಾ ಇದ್ವಿ. ಅವರು ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕೆಲಸ ಮಾಡಿಸ್ಕೊಂಡಿದ್ದಾರೆ. ಬಟ್ ಹೋಲಿಸ್ಟಿಕ್ಲಿ ಒಂದು ಇಡೀ ಫ್ಯಾಮಿಲಿ ಬಂದು ಕೂತು ನೋಡಿ ನಕ್ಕಿ ಮನೆಗೆ ನೆಮ್ಮದಿಯಾಗಿ ಹೋಗಿ ಅಬ್ಬಾ ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ತೃಪ್ತಿ ಪಡುವಂಥ ಸಿನಿಮಾ. ದಿಗಂತ್ ಸರ್, ನೀವು ಹಂಗೆ ಹೇಳ್ತೀರಾ? ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ ಸರ್ ಮೂವಿ ನೋಡಿದೆ. ಹೌದು, ಕಾಲೇಜಲ್ಲಿ ಈಗ ಅವಾಗೆಲ್ಲ ಬಗ್ಗಕ್ಕೆ ಹೋಗಿ ನೋಡಿದ್ದರು ಲೂಸಿಯಾ. ಕಾಲಿಗೆ ಬಿದ್ಬಿಡು, ಅದೇನು ಆಶೀರ್ವಾದ ಮಾಡ್ಬಿಡ್ತೀನಿ, ನಮಸ್ಕಾರ. ಹೌದು, ಏನಿದೆ ತಪ್ಪೇನಿದೆ. ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಸರ್, ನನ್ನ ಪಾತ್ರ ಬಂದಂದ್ರೆ ನಾ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರೋ ಪಾತ್ರಗಳಲ್ಲಿ ಅಂದ್ರೆ ಸಿನಿಮಾಲಿ ಬಹಳ ಸಿನಿಮಾಗಳಲ್ಲಿ ಮಾಡಿದೀನಿ. ಬಟ್ ಎಲ್ಲ ತೀರಾ ಸಣ್ಣ ಪಾತ್ರಗಳು, ಬಂದು ಹೋಗೋ ರೀತಿ ಅಥವಾ ಆ ಥರ ಬಹಳಷ್ಟು ಆಗೋಗಿದೆ. ಈ ಮೂವಿಲಿ ನನಗೆ ಸಿಕ್ಕಿರೋ ಪಾತ್ರ ಒಂಥರ ಇಷ್ಟು ಪ್ರಮುಖ ಪಾತ್ರ ಇದೆ, ಮೊದಲನೇ ಬಾರಿ ನಾನು ಮಾಡ್ತಾ ಇರೋದು. ಲೈಕ್ ಥ್ರೂ ಔಟ್ ಫಿಲ್ಮ್ ಕ್ಯಾರಿ ಆಗೋ ರೀತಿ ಇಷ್ಟು ಡೈಲಾಗ್ಸ್ ಇರೋಂಥದ್ದು. ಯಾಕಂದರೆ ಭಾಳಷ್ಟು ರೋಸ್ನ ಮಾಡಿದ್ರೆ ಡೈಲಾಗ್ಗಳು ಇರ್ತಿರಲಿಲ್ಲ. ಅದು ಇಷ್ಟು ಹಂಬಲ್ ಆಗಿರೋ ಟೀಮ್ ಸಿಕ್ಕಿರೋದು, ಅವ್ರಗಳ ಜೊತೆ ವರ್ಕ್ ಮಾಡಿರೋದು ನಮ್ಮ ಪುಣ್ಯ ಅಂತ ಅಂತೀನಿ. ಆ್ಯಂಡ್ ದಿಸ್ ವಿಲ್ ಬಿ ದ ಫಸ್ಟ್ ಬ್ರೇಕ್. ನನಗೆ ಇಲ್ಲಿ ತನಕ ಸಿಕ್ಕಿರೋ ಮೂವಿಲಿ ಒಂದು ರಿಜಿಸ್ಟರ್ ಆಗುತ್ತೆ ಕ್ಯಾರೆಕ್ಟರ್ ಅಂತ ನಂಗಿದ್ರೆ, ಈ ಮೂವಿಲಿ ಸ್ವಲ್ಪ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಏನಪ್ಪ ನಿಂದು? ಸೈಟ್ ಆಗೋಯ್ತಿದೆ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಖಾತೆ ಆಗಿ ಫುಲ್ ಸಿನಿಮಾ ಎಲ್ಲಾ ಸೀನಲ್ಲೂ ಇದ್ದಾನೆ ದಿಗಂತು. ಎಲ್ರೂ ಇಡೀ ಸಿನಿಮಾದಲ್ಲಿ ಎಲ್ಲಾ ಸೀನಲ್ಲೂ ಆಲ್ಮೋಸ್ಟ್ ಆಲ್ ಒಂದು 5 ಸೀನಲ್ಲಿ 10 ಸೀನಲ್ಲಿ ಇರಲ್ಲ ಬಿಟ್ರೆ ಇನ್ನೆಲ್ಲಾ ಸೀನಲ್ಲಿ ಎಲ್ಲರೂ ಇದ್ದಾರೆ. ಅದೇ ಹೇಳ್ತಿದ್ದೆ, ಎಲ್ಲ ಕಡೆ ಪಿಲ್ಲರ್ ಅಂತ 4 ಜನ ಪಿಲ್ಲರ್ಗಳು. ಹೌದು, ನಾವು ಎಲ್ಲರೂ ಹೇಳ್ತಿರೋದಂದ್ರೆ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಅಷ್ಟು ನನ್ಗೆ ಇವಾಗ ಅನಿಸ್ತಿರೋದು ಏನಂತಂದ್ರೆ, ನಾವು ಇಂಟರ್ವ್ಯೂಗಳು ಪ್ರಮೋಷನ್ ಮಾಡ್ತಾ ಫ್ಯಾಮಿಲಿಗಳನ್ನ ಕರೀತಿದೀವಿ. ನಮಗೆ ಗೊತ್ತಿಲ್ದಂಗೆ ಇಲ್ಲೇ ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ನಾವು ಆರ್ಟಿಸ್ಟ್ಗಳಿದ್ದೀವಿ. ನಮ್ದೆಲ್ಲ ಒಂದು ತುಂಬಾ ಚೆನ್ನಾಗಿರೋ ಒಂದು ಬಾಂಡಿಂಗ್ ಇರೋ ಒಂದು ಹೊಸ ಫ್ಯಾಮಿಲಿ ಹುಟ್ಕೊಂತು ಅಂತ ನನಗೆ ಅನಿಸ್ತೈತೆ, ನನ್ನ ಪರ್ಸ್ನಲ್. ಯಾಕಂದ್ರೆ ನಾವೆಲ್ಲ ಸಿನಿಮಾ ಶೂಟಿಂಗ್ ಅಲ್ಲಿ ಸಿಗ್ತಾ ಇದ್ವಿ, ಅದ್ ಬಿಟ್ಟರೆ ಪ್ರಮೋಷನ್ ಎಲ್ಲ ಸಿಕ್ಕಿದ್ವಿ. ಇಷ್ಟೊಂದು ನಾವು ಯಾವಾಗ ಸಿಗ್ತಾ ಇರಲಿಲ್ಲ, ತುಂಬಾ ದಿನಗಳ ಸಿಗ್ತೀವಿ. ನಮ್ದೆಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗು ಆಯ್ತು ಅಂತ ನನ್ಗೆ ಇವಾಗ ಅನ್ನಿಸ್ತು. ಅದಕ್ಕೆ ಹೇಳ್ಬಿಟ್ಟು ಶೂಟಿಂಗ್ ಮುಗಿದಿದೆ ಅನ್ನೋ ಒಂದು ಖುಷಿ ಇದ್ರೆ, ಈಗೇನು ಅಂದ್ರೆ ಮುಂಚೆ ಸಿಗ್ದಷ್ಟು ಫ್ರೀಕ್ವೆಂಟ್ ಆಗಿ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಬೇಸರನೂ ಇದೆ. ಮತ್ತೆ ಐ ಹೋಪ್ ಮತ್ತೆ ಎಲ್ಲರ ಜೊತೆ ನಾಗಭೂಷಣ್ ಅವ್ರ ಏನು ಹೇಳಕ್ ಇಷ್ಟಪಡ್ತಾರೆ? ಫ್ಯಾಮಿಲಿ, ಬಟ್ ಈ ಫ್ಯಾಮಿಲಿಯ ಮುಖಂಡ ಸತೀಶ್ ಅಂತ. ಫ್ಯಾಮಿಲಿ ಮುಖಂಡ ಅಂದ್ರೆ ಗೊತ್ತು, ಕೆಲವು ಸಲ ಕಿರಿ ಮಕ್ಕಳು ಎತ್ಕೊಂಡ್ಬಿಡ್ತಾರೆ ಯಜಮಾನ್ಕೆ ಮನೆದು, ಅದೇನು ಮಾಡಕ್ಕಾಗಲ್ಲ ಆಯ್ತಾ. ಅದು ಕೊಡ್ತಾರೆ ಕೆಲವು ಸಲ, ಬುದ್ಧಿವಂತರ ಇರ್ತಾರೆ ಅವ್ರಿಗೆ ಯಜಮಾನ್ಕೆ ಕೊಟ್ಬಿಡ್ತಾರೆ ಮನೇಲಿ. ಅಂದ್ರೆ ಹಿರಿಯವ್ರಿಗೆ ಅಂತ ಕೊಡಲ್ಲ ಅಂತ ಹೇಳ್ತಾ ಇದೀನಿ. ಹೋದ್ರೆ ಈ ಸೂರ್ಯವಂಶ ಸಿನಿಮಾ ನೋಡಿದ್ರು, ಸೂರ್ಯವಂಶ ಅಲ್ಲ, ಇನ್ನೊಂದು ಯಾವ್ದು ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಹಿಂಗೆ ಮಳೆ ಬರ್ಬೇಕಾದ್ರೆ ತಮ್ಮಂದ್ರಿಂದಲ್ಲ ಆ ತರ ಇಡೀ ಸೆಟ್ ಅಲ್ಲಿ ನಮ್ಮನ್ನ ಯಾವಾಗ್ಲೂ ಹಿಡಿದು, ಯಾಕಂದ್ರೆ ಇಡೀ ಸಿನಿಮಾದಲ್ಲೂ ಮಳೆ ಫುಲ್ಲು, ಅದಕ್ಕೆ ಆಚೆ ಒಳಗೂ
ಅವ್ರು ಹೇಳ್ತಿರೋದು ನಾವೆಲ್ಲ ಕೆಲಸ ಮಾಡ್ತಿದ್ವಿ ಅಂದ್ರೆ ನಾವು ಹಿಡ್ಕೊಂಡಿದ್ರು ಅಂತ. ಹಾರರ್ ಕಾಮಿಡಿ ಮಾಡಿದೀವಿ, ಬಟ್ ಒಳಗಡೆ ತೀರಾ ಅಂತರಾಳದಲ್ಲಿ ಭಾವುಕರಾಗಿದ್ದೀವಿ, ಎಮೋಷನಲ್ ಆಗಿದ್ದೀವಿ. ಅದಕ್ಕೆ ಕಾರಣ ಸತೀಶ್ sir. ನೋಡ್ಕೊಂಡಿದ್ ರೀತಿ. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನ ನನಗೆ ಬಂದಿದೆ ಆಯ್ತಾ, ನೋಡ್ಕೋತೀನಿ ನಾನು. ಯಾರು ಸಿಕ್ಕಿದ್ರು ಅಷ್ಟೇ ನಾನು. ನೀವು ಚಿಕ್ಕವರಾಗಿದ್ರ? ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಖರ್ಚಾದ್ರೂ ಪರವಾಗಿಲ್ಲ, ನೋಡ್ಕೋತೀನಿ ನಾನು. ಅಂದ್ರೆ ಅದು- ನಮ್ಗಿರೋದೇ ಅಂದ್ರೆ ಒಬ್ಬೊಬ್ರನ್ನ ನೋಡ್ತೀವಲ್ವಾ, ಇವ್ರು ಚಿಕ್ಕವರಾಗಿದ್ರ ಅನ್ಸ್ಬಿಡುತ್ತಲ್ಲ, ಹಂಗೆ. ಅವ್ರು ಇನ್ನೂ ಚಿಕ್ಕವರೇ ಸರ್. ಜವಾಬ್ದಾರಿ ಹೊತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡವರು. ಇನ್ನೊಂದು ನೋಡಿ, ಆಕ್ಚುಲಿ ಒಂದು ಅಳುಕು ಅಂತ ಇರುತ್ತೆ ಯಾವಾಗಲೂ. ಅಂದರೆ ಏನೋ ನಾವು ಮಾಡಿರೋ ಒಂದು ಕೆಲಸ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಅಪನಂಬಿಕೆ ನಮ್ಮಲ್ಲಿದ್ರೆ ನಮ್ಮಲ್ಲಿ ಏನೋ ಒಂದು ಅಳುಕು ಥರ ಇರುತ್ತೆ. ಇಲ್ಲಿ ಯಾರ ಮುಖದಲ್ಲೂ ಇಲ್ಲ, ನಾವು ಸಿನಿಮಾ ಪ್ರಮೋಷನ್ ಮಾಡಬೇಕು, ನಮ್ಮ ಸಿನಿಮಾ ಜನಗಳಿಗೆ ತಲುಪಬೇಕು. ಯಾಕಂದರೆ ಎಲ್ರಿಗೂ ಸಿನಿಮಾ ಬಗ್ಗೆ ಗೊತ್ತು, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸು. ಅದು ಆ ನಂಬಿಕೆಯಿಂದ ನಾವೇನು ಮಾಡ್ತೀವಿ ಅಂದರೆ ಜನಗಳಿಗೆ ನಾವು ತಲುಪಿಸ್ತಾ ಇದ್ದೀವಿ ಅಷ್ಟೇ. ಈಗ ಸಿನಿಮಾ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಬಂದ್ಬಿಡಿ. ಸರ್ ನಿಮ್ಮದು ಅದಿತಿ ಮೇಡಮ್ ಕಾಂಬಿನೇಷನಲ್ಲಿ ಬ್ರಹ್ಮಚಾರಿ ಸಿನಿಮಾ ಬಂತು, ಅದು ಬ್ಲಾಕ್ ಬಸ್ಟರ್. ನಿಮ್ಮದು ಮತ್ತು ರಚಿತಾರಾಮ್ ಮೇಡಮ್ ಕಾಂಬಿನೇಷನಲ್ಲಿ ಅಯೋಗ್ಯ ಬಂತು, ಬ್ಲಾಕ್ ಬಸ್ಟರ್. ಈಗ ಇಬ್ಬರು ಹೀರೋಯಿನ್ ಇದ್ದಾರೆ, ಸೊ ಇದು ಡಬಲ್ ಬ್ಲಾಕ್ ಬಸ್ಟರ್. ಇಬ್ರು ಹೀರೋಯಿನ್ ಇದ್ದಾರೆ, ಜೊತೆಗೆ ಡಬಲ್ ಧಮಾಕಗಳು 4 ಜನ ಇದ್ದಾರೆ. 4 ಜನ ಇದ್ದಾರೆ. ಅದೇ ಕಾಂಬಿನೇಷನ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಎಕ್ಸ್ಪರ್ಟ್ಗಳಿದ್ದಾರೆ, ಒಳ್ಳೆ ನಟರು. ಈಗ ಎಲ್ಲರೂ ಒಳ್ಳೆ ನಟರುಗಳೇ ನಮ್ಮ ಜೊತೆಗಿರೋರು. ಅಂದ್ರೆ ಶಿವ ಆಗ್ಬೋದು, ನಾಗು ಆಗ್ಬೋದು, ಅಥವಾ ಪೂರ್ಣ, ಜಿಗಿ, ಕಡೆ ಅದಿತಿ, ರಚಿತಾ, ಅವರೆಲ್ಲರೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋರು ತುಂಬಾ. ಅದು ವರ್ಕ್ ಆಗುತ್ತೆ ಅಂತ, ಅಂದ್ರೆ ಕಾಂಬೋ ಇದೆಯಲ್ಲ, ಅದು ವರ್ಕ್ ಆಗುತ್ತೆ ಅಂತ. ಇಲ್ಲಿ ಕ್ವಾಲಿಟಿ ವಿಚಾರದಲ್ಲಿ ಬಂದ್ರೆ ಅದು ಆ ವಿಚಾರದಲ್ಲಿ ಆರ್ಟಿಸ್ಟ್ಗಳ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ. ಅಂಡ್ ಒಬ್ಬ ಆರ್ಟ್ ಡೈರೆಕ್ಟರ್ ತಗೋಬೇಕಾದ್ರೂ ತುಂಬಾ ಒಳ್ಳೆ ಆರ್ಟ್ ಡೈರೆಕ್ಟರ್. ನೀವು ಸಂಜೆ ಮೇಲೆ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ಯೂಟಿಫುಲ್ ಕೊರಿಯೋಗ್ರಫಿ, ಕ್ವಾಲಿಟಿ ಆಗಲಿ, ಓಕೆ, ಸೆಟ್ ಆಗಲಿ. ಸರ್ ಯಾ ಪ್ಲೀಸ್, ನೀವೇ ಹೇಳ್ತಾ ಇದ್ದೀರ ಹಂಗ ಹೇಳಿ ಕೇಳಿಸ್ಕೊತೀನಿ. ಅಂಡ್ ಆ ಸಾಂಗ್ ಕೊರಿಯೋಗ್ರಫಿ ಆಗಲಿ, ಆಮೇಲೆ ಆ DOP ಸುಧಾಕರ್ ಅಂತ, ಕಾಟೇರ, ಅಧ್ಯಕ್ಷ, ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ರಾಬರ್ಟು, ಈಗ ಡೆವಿಲ್ ಎಲ್ಲ ಮಾಡ್ತಿದ್ದಾರೆ ಅವರು. ಮತ್ತೆ ಕೀರ್ತನ್ ಪೂಜಾರಿ ಅಂತ ಇನ್ನೊಬ್ರು, ಅವರಿಬ್ರು ಸೇರಿ ಮಾಡಿರೋ ಸಿನಿಮಾ ಅದು. ಆ ಸಂಜೆ ಮೇಲೆ ಸಾಂಗ್ ಶೂಟ್ ಮಾಡಿರೋದು ಸುಧಾಕರ್ ಅವರು. ಈ ಮನಾಲಿ ಸಾಂಗ್ ಶೂಟ್ ಮಾಡಿರೋದು ಕೀರ್ತನ್ ಪೂಜಾರಿ. ಇನ್ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಪೂರ್ಣಚಂದ್ರ ತೇಜಸ್ವಿ, ಲೂಸಿಯಾ, ರಾಕೆಟು, ಅಂಡ್ ಹಿಟ್ ಕಾಂಬಿನೇಷನ್, ಚಂಬಲ್ಲು, ಮತ್ತೆ ಈ ಸಿನಿಮಾ 4ನೇ ಸಿನಿಮಾ. ಅಂಡ್ ಎಲ್ಲ ಕ್ವಾಲಿಟಿ ವಿಚಾರದಲ್ಲಿ ಎಲ್ಲೂ ಯಾವ ಡಿಪಾರ್ಟ್ಮೆಂಟಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದ್ರೆ ಒಂದು ಸಿನಿಮ್ಯಾಟಿಕ್ ಫೀಲ್ ಬೇಕಾಗಿತ್ತು, ಇದೊಂದು ದೊಡ್ಡ ಸಿನಿಮಾ ಅಂತ ಅನ್ಸ್ಬೇಕಾಗಿತ್ತು. ಅಂಡ್ ಯೂಸ್ ಮಾಡಿರೋ ಕ್ಯಾಮ್ರಾ ಆಗಲಿ, ಆ ಲೆನ್ಸ್ಗಳಾಗಲಿ, ಅಂಡ್ ಲೈಟಿಂಗ್ ಆಗಲಿ, ಪ್ರತಿಯೊಂದು ನೀವು ಕ್ವಾಲಿಟಿ ನೋಡಿದ್ರೆ ನಿಮಗೆ ವಾವ್ ಅನ್ಸುತ್ತೆ. ನನ್ನ ಸಿನಿಮಾಗಳಲ್ಲಿ ಜರ್ನಿನಲ್ಲಿ ಇಷ್ಟು ವರ್ಷದಲ್ಲಿ ಕ್ವಾಲಿಟಿ ವೈಸ್ ನಾನು ಹೇಳ್ತಾ ಇರೋದು, ಕ್ವಾಲಿಟಿ ವೈಸ್ ಇದು ತುಂಬಾ ಒಂದು ಸ್ಟೆಪ್ ಮೇಲೆ ಹೋಗಿದೆ. ನೀವು ಸಾಂಗ್ಗಳಾಗ್ಲಿ, ನೀವೀಗ ನೋಡ್ತಾ ಇದ್ದೀರಿ, ಟ್ರೈಲರ್ ನೋಡ್ತೀರಾ, ನೀವೆಲ್ಲ ನೋಡ್ತೀರಾ, ಒಂದು ಸ್ಟೆಪ್ ಮೇಲೆ ಹೋಗಿದೆ. ಅದೊಂದು ಖುಷಿ ನನಗಿದೆ. ಅಂಡ್ ಎಲ್ಲರ ಪರ್ಫಾರ್ಮೆನ್ಸ್ ಇಂದ ಸಿನಿಮಾ ತುಂಬಾ ರಿಚ್ ಆಗಿದೆ. ಮಕ್ಕಳು, ಮರಿ, ಎಲ್ಲ ವಯಸ್ಕರು, ಅವರು ಇವರು ಎಲ್ಲ ಏಜಿನವರು ಈ ಸಿನಿಮಾ ನೋಡ್ಬೋದು. ಆಮೇಲೆ ಪಕ್ಕಾ ಎಂಟರ್ಟೈನ್ಮೆಂಟು, ನೋ ಫಿಲಾಸಫಿ. 2 ಗಂಟೆ 10 ನಿಮಿಷ ಬಂದು ಕೂತ್ಕೊಂಡ್ರೆ ಆ ಸಿನಿಮ್ಯಾಟಿಕ್ ಫೀಲ್, ಆ ಥ್ರಿಲ್ಲು ಕೊಡುತ್ತೆ ಸಿನಿಮಾ. ಫುಲ್ ಮಜಾ. ಮಜಾ. ಸರ್ ಹಾರರ್ ಕಾಮಿಡಿ ಸಿನಿಮಾ ನಿಮ್ಗೆ ಫಸ್ಟ್ ಟ್ರೈ, ಹೌದು. ಯಾಕಂದ್ರೆ ಈಗ ಕೋಮಲ್ ಸರ್ ಆಗಿರ್ಬೋದು, ಜಗ್ಗೇಶ್ ಸರ್, ಇವರೆಲ್ಲರೂ ಹಾರರ್ ಕಾಮಿಡಿನ ಟ್ರೈ ಮಾಡ್ತಿದ್ದಾರೆ, ಇವಾಗ್ಲೂ ಕೂಡ ಮಾಡ್ತಿದ್ದಾರೆ. ಹೌದು. ನೀವು ಫಸ್ಟ್ ಟೈಮ್ ಇದೊಂದು ಅಟೆಂಪ್ಟ್, ನಿಮ್ಗೆ ಯಾಕೆ ಈ ಅಟೆಂಪ್ಟ್ ಮಾಡೋದಕ್ಕೆ ಕಾರಣ ಏನು? ಅಲ್ಲ, ಕತೆ ಕೇಳ್ದಂಗೆ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರು ಹೇಳಿದ ಕೊಟ್ಟಿ ನರೇಶನ್ನು, ಆ ಸ್ಟೈಲ್ ಆಗ್ಬೋದು. ಆಮೇಲೆ ಏನ್ ಗೊತ್ತಾ, ಯಾವ ಜಾನ್ರನ್ನಾರು ಆಗಿರ್ಲಿ ನಾನು ಮಾಡ್ತೀನಿ, ಇಂಥದೇ ಜಾನ್ರ ಅಂತಿಲ್ಲ. ಆ ಕತೆ ಇಷ್ಟ ಆಗ್ಬೇಕಷ್ಟೇ, ಆ ಕಂಟೆಂಟ್ ಚೆನ್ನಾಗಿರ್ಬೇಕು, ಗ್ರಿಪ್ಪಿಂಗ್ ಆಗಿರ್ಬೇಕು, ವಾವ್ ಅನ್ಸ್ಬೇಕು. ಅದು ಇದ್ರಲ್ಲಿ ಅನ್ನಿಸ್ತು ನನಗೆ, ಅದಕ್ಕೆ ಒಪ್ಕೊಂಡೆ. ಹಾರರ್ ಕಾಮಿಡಿ ಸಿನಿಮಾ ಅಂತ ಹೇಳ್ತೀರಾ, ಹಾರರ್ ಕಂಟೆಂಟ್ ಎಷ್ಟಿರುತ್ತೆ, ಕಾಮಿಡಿ ಎಷ್ಟಿರುತ್ತೆ? ಹಾರರ್ ಒಂದು 30% ಇದ್ರೆ ಒಂದು 70% ಹ್ಯೂಮರ್. ಜನ ಇರ್ಬೇಕಾದಾಗ್ಲೇನೆ ಅದು ಮಜ್ಜಿಗೆ ನೀರು ಬೆರೆಸಿದ್ದೇನೆ. ಲವ್ ಇದೆ, ರೊಮ್ಯಾಂಟಿಕ್ ಸಾಂಗ್ಗಳಿದಾವೆ, ಮಜ್ಜಿಗೆಗೆ ನೀರು ಬೆರೆಸ್ದಂಗೆ ಅಂತ ಮಜ್ಜಿಗೆ ನೀರು ಬೆರೆಸ್ದಂಗೆ. ನೀರಿಗೆ ಮಜ್ಜಿಗೆ ಅಲ್ವಾ ಸರ್? ಇಲ್ಲ, ಮೊಸರು ಅದು ನೀವ್ ಹೇಳ್ಬೇಕು. ನೋಡ್ಬಿಟ್ಟು ನೀವ್ ಹೇಳ್ಬೇಕು. ಮಜ್ಜಿಗೆ ನೋಡುವಾಗ ನೀವು ಹೇಳ್ಬೇಕು ಯಾವ್ದು ಜಾಸ್ತಿ ಮಿಕ್ಸ್ ಮಾಡಿದ್ದಾರೆ. ಯಾವ್ದಾದ್ರು ಕುಡಿಯಕ್ಕೆ ಬೇಸಿಗೆನಲ್ಲಿ ನೀರು ಸಿಕ್ಕಿದ್ರೆ ಸಾಕು. ಹೌದು, ಮಜ್ಜಿಗೆನೂ ಸಿಗ್ತಾ ಇದೆ, ಡಬಲ್ ಧಮಾಕ ತರ. ಹೌದು ಸರ್, ಟ್ರೈಲರ್ ದರ್ಶನ್ ಸರ್, ಡಾಲಿ ಸರ್ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಅವರು ನಿಮ್ಗೆ ಕೊಟ್ಟಂತ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ನಮಗೆ ಹ್ಯಾಟ್ರಿಕ್ ಇರೋ ಶಿವಣ್ಣ, ನಮ್ಮ ಸೀನಿಯರ್ ಮತ್ತೆ ಸೂಪರ್ ಸ್ಟಾರ್, ರಿಲೀಸ್ ಮಾಡಿಕೊಟ್ಟಿದ್ರು. ಅದೊಂದು ಖುಷಿ ವಿಷಯ. ನಂದು ಮತ್ತೆ ಅದಿತಿ ಅವ್ರ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ರು. ಅದಾದಮೇಲೆ ಈಗ ದರ್ಶನ್ ಸಾರು ನಮ್ಮ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟು ಕ್ರೌಡಿನ ಮಧ್ಯೆ ಅಷ್ಟು ಶೂಟಿಂಗ್ ಇದ್ದರೂ ಕೂಡ ಅವ್ರು ಶೂಟಿಂಗ್ ಮುಗಿಸಿ 7 ಗಂಟೆಗೆ ಬಂದು ಟ್ರೈಲರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಆಲ್ವೇಸ್. ನಮ್ಮ ಎದೆನಲ್ಲಿ ಮತ್ತು ನಮ್ಮೆಲ್ಲರಲ್ಲೂ ಅವ್ರಿಗೆ ಜಾಗ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಟಗರು ಪಲ್ಯಕ್ಕೆ ಬಂದು ಮಾಡಿಕೊಟ್ಟಿದ್ರು, ಇವನ್ ಪೆಟ್ರೋಮ್ಯಾಕ್ಸ್ಗೆ ಟ್ರೈಲರ್ ಲಾಂಚ್ ಬಂದಿದ್ರು. ಹೀಗೆ ಎಲ್ಲದರಲ್ಲೂ ಬ್ಯೂಟಿಫುಲ್ ಮನ್ಸುಗಳು ಬಂದಿದ್ರು. ಈ ಥರ ನನ್ನ ಜೊತೆಗೆ ಸಪೋರ್ಟಿಂಗ್ ನಿಂತೇ ಇದ್ದಾರೆ ಯಾವಾಗಲೂ. ಆ್ಯಂಡ್ ಆಲ್ವೇಸ್ ನಮಗೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ.
ಹಾಗಾಗಿ ಅವರ ಈ ಪ್ರೀತಿನ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬ ದೊಡ್ಡ ಸೂಪರ್ ಸ್ಟಾರ್, ಅದರಲ್ಲಿ 2 ಮಾತು ಬೇಡ. ಖಂಡಿತ. ಅವರು ಬೀದಿಗಿಳಿದ್ರೆ ಆ ಕ್ರೌಡ್ ಆ ಲೆವೆಲಿಗೆ ಬರುತ್ತೆ. ಹಾಗಾಗಿ ಅವರು ಸಮಯ ಮಾಡ್ಕೊಂಡು ನೀವು ಎಲ್ಲಿರ್ಗಾರು ಕರೀರೋ ಬರ್ತೀನಿ ನಾನು, ಬರೀ ಫೋನಲ್ಲಿ ಅಷ್ಟೇ ನಾನು ಕರೆದಿದ್ದು. ಆ್ಯಂಡ್ ನಾನು ಹೋಗಿ ಇನ್ವೈಟು ಮಾಡಿಲ್ಲ. ನಾನು ಬರ್ತೀನಿ ಸರ್ ಇನ್ವೈಟ್ ಮಾಡೋಕ್ಕೆ ಅಂತ ಅಂದಾಗ, ನೀವು ಇನ್ವೈಟ್ ಮಾಡೋಕ್ಕೆ ಬರೋದಾದ್ರೆ ನಾನು ಟ್ರೈಲರ್ ಲಾಂಚಿಗೆ ಬರಲ್ಲ ಅಂತಂದರು. ನೀವೇನು ಬಂದು ನನಗೆ ಇನ್ವೈಟ್ ಮಾಡೋದು? ನೀವು ಹೇಳಬೇಕಷ್ಟೇ, ಎಲ್ಲಿಗೆ ಬರ್ಬೇಕು ಹೇಳಿ ಇರೋ, ನಾ ಬರ್ತೀನಿ ಇರೋ. ನಾನು ನೀನಾಸಂ ಆ ಒಂದು ಬಾಂಡೇಜ್ ಕೂಡ ಅದು ಇದೆ, ಆ ಪ್ರೀತಿ ಇದೆ ಅವ್ರಿಗೆ. ನಾನು ನೀನಾಸಂ ಅವ್ರ ಜೂನಿಯರ್ ಅನ್ನೋದೊಂದು ಪ್ರೀತಿ ಇದೆ ಅವ್ರಿಗೆ. ಜೊತೆಗೆ ಅದು ನೋಡಿ, ಅಷ್ಟು ದೊಡ್ಡ ಸೂಪರ್ ಸ್ಟಾರು ಈಗ ಒಂದು ಟೈಮ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ನಿಜ ಬಿಸಿ ಇದಾರೆ ಅಂಥದ್ರಲ್ಲಿ GT ಮಾಲ್ ಸಿಗಲಿಲ್ಲ ಅಂತ ನಾವೇನೋ ಬೇರೆ ಮಾಲ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಾನು ಕೇಳಿದೆ, ಸರ್ ಹಿಂಗೆ ಮಾಲ್ಗಳು ಏನಿರೋ ಇದನ್ನೆಲ್ಲ ಒಂದು ವಿಷಯ ಅಂತ ಹೇಳ್ತೀರಾ, ನೀವು ಬೀದಿಲಿ ಕರೀತೀರಾ ಇರೋ, ನಾ ಬಂದು ಲಾಂಚ್ ಮಾಡ್ಕೊಡ್ತೀನಿ ಇರೋ, ಯಾಕಿರೋ ತಲೆ ಕೆಡ್ಸ್ಕೊತೀರಾ ಅಂತ. ಅಷ್ಟು ಪ್ರೀತಿ ಇರುವಂಥ ವ್ಯಕ್ತಿ. ಆ್ಯಂಡ್ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನಮ್ಮ ಧನಂಜಯ, ಅಫ್ಕೋರ್ಸ್ ನಾನು ಯಾವತ್ತು ಅಡ್ವಾಂಟೇಜ್ ತೊಗೊಳಲ್ಲ, ನಮ್ದೆಷ್ಟೇ ಗೆಳೆತನ ಇದ್ರು ಅವನ ಬ್ಯುಸಿ ಶೆಡ್ಯೂಲಲ್ಲಿ ಅವ್ನು ಬಂದು ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಪ್ರೀತಿ ವಿಶ್ವಾಸ, ಅವನು ಯಾವತ್ತೂ ನಾನು ವಿಶೇಷವಾದ ಸ್ಥಾನ ಇದೆ. ಯಾಕೆಂದರೆ ಅವ್ನು ನಮ್ಮ ಮನೆಯವನು, ನನ್ನ ತೀರಾ ನನ್ನ ಸ್ನೇಹಿತ. ಅದೇನೇ ಇದ್ರೂ ಒಂದು ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅವನು ನಮ್ಮ ಸಿನಿಮಾದ ಭಾಗವಾಗಿ ನಿಂತ್ಕೊಳ್ಳೋದು ಒಂದು ದೊಡ್ಡ ವಿಷಯ ಕೂಡ ಅದು ನನಗೆ. ಆ್ಯಂಡ್ ಅಫ್ಕೋರ್ಸ್ ಇನ್ನು ಈ ಉಳಿದಂಥ ಈ ಬಹುತಾರಾಗಣ ಏನಿದೆ, ಇವರೆಲ್ಲರೂ ಜೊತೆಗೆ ಯಾವಾಗಲೂ ಇರ್ತಾರೆ. ಇವ್ರನ್ನೇನು ನಾನು ಜಾಸ್ತಿ ಕನ್ಸಿಡರ್ ಮಾಡೋಕೆ ಹೋಗಲ್ಲ ಇವ್ರನ್ನ. ಬಟ್ ಇರಲಿ ಪಾಪ, ಯಾಕೆ ಬೇಜಾರು ಮಾಡ್ಕೋತಾರೆ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ಯಾರು ಮಾತಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ದೊಡ್ಡವರೇ ನೋಡಿ, ಎಲ್ಲ ಗುಡ್, ಥ್ಯಾಂಕ್ ಯು ಸರ್. ಇಷ್ಟು ನಗ್ನಗ್ತಾ ಆನ್ ಸ್ಕ್ರೀನ್ ಅಲ್ಲಿ ಇದ್ದೀರಾ. ಇಲ್ಲಿ ಸೆಟ್ಟಲ್ ಹೆಂಗಿರೋರು, ಯಾರು ಸೈಲೆಂಟ್ ಆಗಿರೋರು, ಯಾರು ಸೈಲೆಂಟ್ ಇಲ್ಲ, ಎಲ್ಲ ತರ. ಯಾಕಂದ್ರೆ ನೋಡಿ ನಾಗಭೂಷಣ್ ಸರ್ ಅವಾಗ ಸೈಲೆಂಟ್ ಆಗಿದ್ದಾರೆ, ಮಧ್ಯದಲ್ಲಿ ಮಾತಾಡ್ತಿದ್ದಾರೆ. ಯಾರು ಇವ್ರ? ಅಯ್ಯೋ, ನಿಮ್ಗೆ ನಾಗ ಅಂದ್ರೆ ಏನು, ಯಾವಾಗ ಕಚ್ಚುತ್ತೆ ಅಂತ ಗೊತ್ತಾ? ಮತ್ತೆ ಊತದಲ್ಲಿ ಇರುತ್ತೆ, ಕೆಲವು ಸಲ ಮಲಗಿರುತ್ತೆ, ಕೆಲವು ಸಲ ಎದ್ದಿರುತ್ತೆ, ನಿಮ್ಗೆ ಗೊತ್ತಿರಲ್ಲ. ನೀವು ಕಾಲಿಟ್ಟಾಗ್ಲೇ ಗೊತ್ತಾಗೋದು ಆಯ್ತಾ ಅಂತ. ಅವ್ರೇನೋ ಥಿಂಕ್ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ. 5 ಗಂಟೆ ತನಕ ಶೂಟಿಂಗ್ ಮುಗಿಸ್ಬಿಟ್ಟು ಶೂಟಿಂಗ್ ಮಾಡಿ ಅದಕ್ಕೆ ಅಂದ್ರೂ ಪ್ರಮೋಷನ್ ಬಂದವ್ರಲ್ಲ, ಅದಕ್ಕೆ ಸೈಲೆಂಟ್. ಅವರ ಒಂದು ಸ್ಪೆಷಲ್ ಹರ್ಟ್ ಆಗಿದ್ದೇನಂದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಬಂದು ನಾನು ಇಂಥ ಮಾತೆಲ್ಲ ಕೇಳ್ಬೇಕಾ ಅಂತ ಒಂದು ಯೋಚನೆ ಓಡಾಡ್ತಾ ಇರುತ್ತಲ್ಲ. ಹೌದಾ ಸರ್? ಅವ್ರು ಹೇಳ್ತಾ ಇದಾರೆ, ನಾನೇನ್ ಅನ್ಕೋತಾ ಇದೀನಿ ಅವ್ರು ಹೇಳೋದಾದ್ರೆ ನಾನು ಹೇಳ್ಬೇಕಿಲ್ಲ. ಓಕೆ ಸರ್, ಈಗ ಒಂದು ರ್ಯಾಪಿಡ್ ಫೈರ್ ತರ ಮಾಡಿ. ಬಟ್ ಈ ರ್ಯಾಪಿಡ್ ಫೈರ್ ಹೆಂಗೆ ಅಂದ್ರೆ ಎಲ್ರಿಗೂ ಒಂದೊಂದು ಕ್ವಶನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಮಾತಾಡ್ಬಿಡ್ತೀನಿ ಅಂತನಾ? ಇಲ್ಲ, ಎಲ್ರಿಗೂ ಇರುತ್ತೆ. ಅಲ್ಲ, ನೋವು ಕಾಣ್ತಾ ಇದೆ ಇಲ್ಲಿ ಮುಖದಲ್ಲಿ, ನೋವು ಕಾಣ್ತಾ ಇದೆ ಮುಖದಲ್ಲಿ. ನಿದ್ದೆ ಕಾಣ್ತಿದೆ ಸರ್, ನಿದ್ದೆ ಕಾಣ್ತಿದೆ. ಸಿನಿಮಾ ಪ್ರಮೋಷನ್ ಜವಾಬ್ದಾರಿ ಹೊತ್ಕೊಂಡು ಮಾಡ್ಬೇಕಾಗುತ್ತೆ, ಅದನ್ನ ಮಾಡ್ತಿದ್ದಾರೆ. ನಂಗೆ ಆ ಬಗ್ಗೆ ಖುಷಿ ಇದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ತುಂಬ ರಿಲ್ಯಾಕ್ಸ್ ಆಗಿರೋದು. ಯಾಕೆ ಗೊತ್ತಾ? ಇವ್ರು 4 ಜನ ಇದ್ದಾರೆ, 4 ಜನ ಒಳ್ಳೆ ಮಾತುಗಾರರು, ತುಂಬ ನಾಲೆಜ್ ಇರೋರು. ಆ ನಾಲೆಜ್ ಜೊತೆಗೆ ಒಂದು ಫನ್ ಕ್ರಿಯೇಟ್ ಮಾಡೋದೈತೆ ಗೊತ್ತಾ, ತುಂಬ ಕಷ್ಟ. ಇಲ್ಲ ಪ್ರಮೋಷನ್ ವಿಡಿಯೋಗಳನ್ನ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಸಿನಿಮಾಗಳದ್ದು ಪ್ರಮೋಷನ್ ಕಂಟೆಂಟ್ಗಳು ಹೋಗ್ತಾ ಇರುತ್ತೆ. ಓಕೆ, ಇಷ್ಟು ಚೆನ್ನಾಗಿ ಆರಾಮಾಗಿ ಕೂತ್ಕೊಳ್ಳೋದು, ಬೆಳಿಗ್ಗೆಯಿಂದ ಇಷ್ಟು ಅಟೆಂಡ್ ಮಾಡಿದ್ದೀವಿ, ನೋಡಿದ್ರೆ ಓಪನ್ ಮಾಡ್ತಾರೆ ಸರ್, ಖುಷಿ ಆಗುತ್ತೆ ನೋಡೋಕ್ಕೆ ಖಂಡಿತ. ಆ್ಯಂಡ್ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೂ ನನಗೂ ಖುಷಿ ಆಗುತ್ತೆ ತುಂಬ. ಯಾಕಂದ್ರೆ ನಾನಿಲ್ವಲ್ಲ ಪಿಕ್ಚರ್ಲಿ ಇದೀನಪ್ಪ, ನಾನು ಹೇಳಿದ್ದು ಎಲ್ಲ ಸೀನಲ್ಲಿ ಇಲ್ಲ ಅಂತ. 5 ಸಿನಿಮಾಗಳ ಹೆಸರು ಹೇಳ್ತೀನಿ, ನೀವು ನಿಮ್ಮ ಸಿನಿಮಾಗಳನ್ನೇ ಹೇಳ್ತೀನಿ. ಇದನ್ನಾದ್ರೂ ಅರೇಂಜ್ ಮಾಡ್ಬೋದಾ? ಮಾಡೋಣ, ಆಯ್ತು. ಇದು ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ. ಲೂಸಿಯಾ 1, ಡ್ರಾಮಾ 1, ಕ್ವಾಟ್ಲೆ ಸತೀಶ 3, 1 ಡ್ರಾಮಾ, 2 ಲೂಸಿಯಾ, 3 ಕ್ವಾಟ್ಲೆ ಸತೀಶ. ಲವ್ ಇನ್ ಮಂಡ್ಯ 3, ಕ್ವಾಟ್ಲೆ ಸತೀಶ 4. ಅಯೋಗ್ಯ 5. ಸರ್, ಈಗ ಸಿನಿಮಾದ ಒಂದು ಮಿಡ್ಲ್ ಲೈನ್ ಹೇಳ್ತೀನಿ, ಸಿನಿಮಾದ ಫಸ್ಟ್ ಲೈನ್ ಸಾಂಗ್ನ ಫಸ್ಟ್ ಲೈನ್ ನೀವು ಹೇಳಬೇಕು. ನಾನು ಹೇಳ್ತೀನಿ, ನೀವು ಹಾಡ್ಬೇಕಂದ್ರೆ ಯಾವ ಸಾಂಗ್ ಅಂತ ಹೇಳಬೇಕು. ಎಲ್ಲರೂ ಕೂಡ ಎಲ್ರಿಗೂ ಸೇರಿನೇ ಇದು. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೆಡಲು ಬಂದೆ ಬರಲು ನಿಂತಲ್ಲಿ ಮಳೆಗಾಲ. ಒಂದೇ ಲೈನ್ ಇಲ್ಲ, ಚೆನ್ನಾಗಿ ಹಾಡ್ತಾರಲ್ವ ಏನಂದ್ರು. ಓಕೆ. ಕನ್ನಡ ಅಂದ್ರೆ ಮುತ್ತೈದೆ ನೆತ್ತಿ ಅರಿಶಿಣ ಕುಂಕುಮವೇ ಗುರುತು, ಕನ್ನಡ ಏನಂದ್ರೆ ವರ್ಣಿಸಲಾಗದ ಕಸ್ತೂರಿಯ ಕಂಪೆ ಗುರುತು. ಸರ್, ನಾನು ಹಾಡು ಹೇಳೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಇದು ದೇವರೇ ನನಗೂ ಗೊತ್ತಿಲ್ಲಪ್ಪ. ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್. ಓ ಮಿಂದು ಗುರುತು. ಸರ್ ಕರೆಕ್ಟ್. ಓ ಇಂದು ಗುರುತು ಅಷ್ಟೇ ಗೊತ್ತಿರೋದು. ಓಕೆ, ಮುಂದಕ್ಕೋಣ. ನಿನಗಾಗಿ ಹೇಳುವೆ ಕಥೆ 100,
ನಾನಿಂದು ನಗಿಸುವೆ ಈ ನಿನ್ನನ್ನು. ಗೊತ್ತಿರ್ಬೇಕಲ್ಲ ಇದು. ಗೊತ್ತಲ್ಲ ಇದು. ಗೊತ್ತಿದೆ. ಇದು ಅಮೃತ ವರ್ಷಿಣಿ. ಸರ್ ತುಂಬಾ ಮುಂದೆ ಬಂದಿದ್ರೆ ನೀವು. ಇನ್ನೊಂದ್ಸತಿ ಹೇಳಿ. ನಿನಗಾಗಿ ಹೇಳುವೆ ಕಥೆ. ಗೀತಾ ಫಿಲ್ಮ್ದು ಇದು ಅನ್ಸ್ತದೆ ಸರ್. ಗೀತಾ ಫಿಲ್ಮ್ದು, ಶಂಕರ್ನಾಗ್ ಫಿಲ್ಮ್ದು. ಹೌದು ಆ ಹೌದು ಶಂಕರ್ನಾಗ್ ಫಿಲ್ಮ್ ತಾನೆ? ಹೌದು ಹೌದು 100% ಕರೆಕ್ಟ್. ಯಾವ ಸಿನಿಮಾ? ಗೀತಾದ? ಅಲ್ಲ ಸರ್. ಶಂಕರ್ ನಾಗ್ ಅವ್ರದ್ದು ಅಲ್ಲ ಇದು. ಹೌದು ಅವ್ರದ್ದೇ. ಶಂಕರ್ನಾಗ್ದೆ. ಹಾ ಹೌದೌದು. ನಯನ ಪಲ್ಲವಿ ಅಲ್ಲ, ಪಲ್ಲವಿ. ನಿನಗಾಗಿ ಹೇಳುವೆ ಕತೆ ನೂರನು. ಹಿಂಗೆ ಬಿಟ್ರೆ ಬೇಗ ಬಿಡ್ತೀವಿ. ಹಂಗ್ ಹಾಡಿದ್ರೆ ಎಲ್ರಿಗೂ ಕಂಡು ಹಿಡಿತಾರೆ ಸರ್, ಅದಕ್ಕೆ ಕರೆಕ್ಟ್. ನಿಮ್ದು ಓಕೆ. ಇನ್ನೊಂದೇನ್ ಗೊತ್ತಾ, ನಾವು ಇವ್ರ ತರ ಸಿಂಗರ್ ಅಲ್ವಲ್ಲ ಸರ್. ಪುರ್ಸೊತ್ತಿದ್ದಾಗಂತೆ ಬ್ರಹ್ಮ ನಿನ್ನ ರೂಪ ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಅನ್ಬಿಟ್ಲು ಚಿಂತೆ ಅವ್ರು ನೋಡ್ಕೊಳ್ಳೋ ತನಕನಾರ ಆಡನ ಸುಮ್ಮನಿರೋರು. ನೋಡಿ ತುಳಿತವ್ರೆ, ನಿಮ್ಮ ಮಾಡಕ್ ಬಿಡ್ತಾ ಇಲ್ಲ. ತುಳಿತವ್ರೆ ಕಣಯ್ಯ, ನನಗೆ ಅರ್ಥ ಆಯ್ತು ಯಾವತ್ತೋ, ಈಗ ಅರ್ಥ ಆಗ್ತಾ ಇದೆ ಸರ್. ಸೌಂದರ್ಯ ರೇಖೆಯ 106 ಶಾಖೆಯ ಆರಂಭ ಹೇಳು ಎಲ್ಲಿದೆ. ಇದು ರೀಸೆಂಟ್ ಸಾಂಗ್, ಇದು ಗಣೇಶ್ ಅವ್ರದ್ದು ಅಲ್ಲ ಸರ್. ಸಾಂಗ್ ಹಾಡಿದ್ರೆ ಗೊತ್ತಾಗುತ್ತೆ. ಸೌಂದರ್ಯ ರೇಖೆಯ 106. ನೀವು ಸುಮ್ನೆ ಇದ್ಬಿಟ್ರೆ ನನಗೆ ನಮ್ಮೂರಲ್ಲಿ ನೀನು ಸುಮ್ನೆ ಒಂದ್ ಮಾತು ಸ್ಟಾರ್ಟ್ ಮಾಡೋ ಟ್ರೈನ್ ಬಗ್ಗೆ, ಸುಮ್ನೆ ಟ್ರೈನ್ ಬಗ್ಗೆ ಹೇಳೋದು. ಸುಮ್ನೆ ಏನೋ ಟ್ರೈನ್ ಹೇಳೋ, ಟ್ರೈನ್ ಅಂತ ಟ್ರೈನ್ ನಾನು ಮೊದಲಿಂದ ನೋಡಿದ್ದೀನಿ. ನಾನು ಎಷ್ಟು ಹೋಗಿರ್ತಾರೆ, ಎಷ್ಟು ಹೋಗಿರೋಳೆಲ್ಲ ಹೆಂಗ ಗೊತ್ತಾವ. ಈಗ ಅದು ಮಾಡಿದ್ ನೀನು. ಲಗಾಮು ದೇವರ ಕೈಯಲ್ಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಚ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ಅದ್ ಹೇಳ್ಬೇಕು ಸರ್ ಆಕ್ಚುಲಿ. ಮನಸ್ಸೆಂಬ ಗೂಡಲಿ ಸಿಹಿಯಾದ ಹಾವಳಿ, ಇದಕ್ಕೇನೆಂದು ನಾ ಹೇಳಲಿ. ಇದು ಯೋಗರಾಜ್ ಭಟ್ರ ಹಾಡು. ಮನಸ್ಸೆಂಬ ಗೂಡಲಿ ಇದಕ್ಕೇನೆಂದು ನಾ ಹೇಳ್ದಿ. ಗಾಳಿಪಟ 2 ದಾ ಇಲ್ಲ ಸರ್. ಅಪ್ಪು ಸರ್ ಸಾಂಗು. ಪರಮಾತ್ಮ ಸಿಹಿಯಾದ ಹಾವಳಿ ಏನೆಂದು ನಾ ಹೇಳಲಿ. ಮನಸ್ಸೆಂಬ ಗೂಡಲಿ ತುಂಬಾ ಫೆಮಿಲಿಯರ್, ತುಂಬಾ ಪಾಪ್ಯುಲರ್ ಸಾಂಗ್ ಇದು. ಅಲ್ಲ ಅಲ್ಲ, ಇನ್ನೊಂದ್ಸಲ ಹೇಳಿ. ಮನಸ್ಸೆಂಬ ಗೂಡಲಿ ಸಿಹಿಯಾದ ಹಾವಳಿ, ಇದಕ್ಕೇನು ನಾ ಹೇಳಲಿ. ಈಗ ಒಂದ್ ಕೆಲಸ ಮಾಡಿ, ಈಗ ಒಂಚೂರು ಸಣ್ಣದಾಗಿ ಟ್ಯೂನ್ ಹೇಳು. ಇದೊಂದು ತರ ಟ್ಯೂನ್ ಹೇಳಿ. ಇದೊಂದು ಕಾದ್ರು ಹೇಳಪ್ಪ. ನಿಮ್ ಸಾಂಗ್ ಗೊತ್ತಿರೋ ನಿಮ್ಗೆ ಚರಣ. ಅದು ಮಾಂಟೇಜಸ್ ಅಲ್ಲ, ಗೊತ್ತಿಲ್ಲ. ನಮ್ ಸಾಂಗ್ ಅಲ್ಲ ಅನ್ಸ್ತದೆ. ಸಾಂಗ್ ಹಾಕೊಡ್ರಿ. ಹೇ ಕರೆಕ್ಟ್, ನಂದೇ ಪಿಕ್ಚರ್ ಇದು. ಹೇ ನಂದೇ. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ಅಯ್ಯಪ್ಪ, ಮಾನ ಬರೀದೆ ಹೋಗ್ಬಿಟ್ರೆ ಎಷ್ಟು ಜನ ಎಲ್ಲ. ನೀನ್ ಯಾಕೆ ಅಲ್ಲ, ನೀನ್ ಯಾಕೆ ಪೂರ ಪಿಕ್ಚರ್ ಮಾಡ್ತೀಯ? ರಿಟೈರ್ಡ್ ಆಗ್ಬಿಡು ಬಂದ್ಬಿಟ್ರು ಜನ. ಕಮೆಂಟ್ ಬಾಕ್ಸ್ ಅಲ್ಲಿ ಯಾರು ಬೈಬಿಟ್ಕೊಂಡ್ರಪ್ಪ, ನಂದೇ ಪಿಕ್ಚರ್ ಆಡು. ಹೇಳು ಹೇಳು ಅನ್ನೋ ಮನಸ್ಸು, ತಾಳು ತಾಳು ಅನ್ನೋ ಮನಸ್ಸು, ಯಾವ ಮನದ ಮಾತು ಕೇಳಲಿ ನಾನೀಗ. ದರ್ಶನ್ ಸರ್. ದರ್ಶನ್ ಸರ್ ಕವಿತೆಗಳು ವೀಕ್. ದರ್ಶನ್ ಸರ್ದು ಸರ್ ಕ್ಯಾಚ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಸಾಂಗ್. ಅದಾದ್ಮೇಲೆ ಬರುತ್ತೆ ಸರ್ ಸಾಂಗ್. ಹೇಳು ಹೇಳು ಅನ್ನೋ ಮನಸ್ಸು. ಅವಾಗ ಸರ್ ಅದ್ರಂಗೆ ಸಾಂಗ್ ಆಡೋದು ನೀವ್ ಹೇಳಿದ್ರೆ ಅದೆಲ್ಲ ಹೇಳ್ಬಾರ್ದು. ಸಾಂಗ್ ಚರಣ ಹೇಳಿ ಬರ್ತದೆ, ಹಂಗೆ ಹೇಳು. ಸಾಂಗ್ ಫುಲ್ ಆಡ್ತಾರೆ ಬಟ್ ಈ ಬಂತು ಹೇಳಿ. ಪಾಪ್ಯುಲರ್ ಸಾಂಗ್ ಇದು, ಸೂಪರ್. ಓ ಮನಸ್ಸೇ ಇವನು ಮಾಮೂಲಿ ಎಷ್ಟು ಹೋಗ್ಯಾವ ಗೊತ್ತಾ. ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಫ್ರೆಂಡ್ ಒಬ್ಬ ಅಲ್ಲ, ಇಲ್ಲ ಹೇಳಿ ಸರ್. ಚೆನ್ನಾಗಿರ್ತದೆ. ಒಂದು ಉಪಕಥೆ ಇದೆ, ಚೆನ್ನಾಗಿದೆ. ಏನಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನೇನಂದ್ರೆ ಅವನಿಗೆ ಒಂದು ಲೇಟ್ ಆಗುತ್ತೆ, ಇಲ್ಲಿ ಬರಲ್ಲ, ಆಮೇಲೆ ಲೇಟ್ ಆಗೋಯ್ತದೆ, ಇದು ಮುಗಿಸು ಬೇಗ ಅಂತ ಕೊಡ್ತಾನೆ.
ಹೇಳಿ ಸರ್, ಉಪ್ಪು ಕಥೆ ಮನೆಗೆ ಹೇಳಿ ಹೋಗ್ಬೇಕು ಅಂತ. ಉಪ್ಪು ಕತೆ ಏನಿಲ್ಲ, ಅವ್ನು ನಾನು ಹೇಳ್ತಿದ್ದೆ ಫೋಟೋ ಹಿಂಗ್ ತೆಗಿ ಅಂತಂದ್ರೆ, ಈಗ ಒಂದು ಫ್ರೇಮ್ ಇಟ್ಬಿಟ್ಟು ಒಂದು ಫೋಟೋ ತೆಗಿ ಹಿಂಗೆ ಚೆನ್ನಾಗಿ ಬರ್ಬೇಕು ಕಣೋ, ಈ ಬ್ಯಾಕ್ ಟ್ರಾಪ್ ಅಲ್ಲಿ ಮಾವನ್ ಮರ ಇರಬೇಕು, ಒಂದು ನಾಯಿ ನಿಂತಿರ್ಬೇಕು, ಮಧ್ಯದಲ್ಲಿ ನಾನು ನಿಂತ್ಕೋತೀನಿ, ನಾನು ಹೇಳಿರ್ತಿದ್ದೆ ಅವ್ನಿಗೆ ರೆಡಿ ಮಾಡ್ಕೊಂಡು ಬರ್ತೀನಿ 2 ನಿಮಿಷ ಮುಗ ತೊಳ್ಕೊಂಬರಕ್ಕೆ ಹೋಗ್ತಿದ್ದೆ. ಅವ್ನ ಬಂದ ತಕ್ಷಣ ಈಗ ಒಂದು ಫೋಟೋ ತೆಗಿತೀನಿ ನಿಂದು, ಬ್ಯಾಕ್ ಟ್ರಾಪ್ ಅಲ್ಲಿ ಒಂದು ಮಾವನ್ ಮರ ಇಡ್ತೀನಿ, ಪಕ್ಕದಲ್ಲಿ ಒಂದು ನಾಯಿ ಇಡ್ತೀನಿ, ಸೆಂಟ್ರಲ್ಲಿ ಕೂತ್ಕೋಬೇಕು ಅಂತ. ನಾನು ಅದನ್ನೇ ನಾನು ಹೇಳಿದ್ದು ಅವಾಗಲೇ ಅಂತ. ಹಂಗೆ ನೀವು ಓ ಮನಸ್ಸೆ ಮನಸ್ಸೆ ಅಂತಿದ್ದಂಗೆ ಇವರು ಓ ಮನಸ್ಸೆ ಮನಸ್ಸೆ ಇವರೇ ಕಂಡಿಡ್ದಂಗೆ ನಾವ್ ಆಡ್ಬೇಕಂತ ಹೇಳಿ ಕಂಡಿಡ್ದವ್ರು ಹಂಗೆ. ನಿಜ. ಓಕೆ, ಹೊಂದ್ಕೋಣ. ಎಸ್, All right. ಎಂಡ್ ಆಫ್ ರ್ಯಾಪಿಡ್ ಫೈರ್ ಸರ್. ಸೊ ಕೊನೆಯದಾಗಿ ಮ್ಯಾಟ್ನಿ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಹಾರರ್ ಕಾಮಿಡಿ ಸಿನಿಮಾ, ಲವ್ ಸ್ಟೋರಿ ಇದೆ. ಕಾಮಿಡಿ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟೆಲ್ಲ ಇರುತ್ತೆ ಅಂತ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನೀವ್ ಹೇಳ್ಬಿಟ್ರಲ್ಲ ಇಷ್ಟೊತ್ತು. ಇಲ್ಲ, ನಿಮ್ಮ ಮಾತಲ್ಲಿ ಅವ್ರ ಅಭಿಮಾನಿಗಳು ಕಾಯ್ತಿರ್ತಾರಲ್ಲ, ಕೇಳಿ. ಬಹುಶಃ ನೀವೆಲ್ಲ ನೋಡಿದ್ದೀರಾ ಸಾಂಗ್ನ, ಕ್ವಾಲಿಟಿ ಹೆಂಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಟ್ರೈಲರ್ ನೋಡಿದಾಗ ನಿಮಗೆ ಇನ್ನೂ ಅದರ ಕಂಟೆಂಟ್ ಏನು ಅಂತ ಗೊತ್ತಾಗುತ್ತೆ, ಯಾರು ಇದೀವಿ ಅಂತ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಒಂದಷ್ಟಂತೂ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಸಿನಿಮಾ ಬಗ್ಗೆ ಕರ್ನಾಟಕದ ಜನಕ್ಕೆ ಖಂಡಿತ. ಹಾಡುಗಳ ಮುಖಾಂತರ ರೀಚ್ ಆಗಿದ್ದೀವಿ. ಆ್ಯಂಡ್ FM ಅಲ್ಲೂ ಕೂಡ ಇವತ್ತು ಟಾಪ್ 20ನಲ್ಲಿ ಹಾಡುಗಳಿದೆ. ಹಾಡುಗಳೆಲ್ಲ ಟ್ರೆಂಡ್ ಆಗ್ತಾಯಿದೆ. ಇವತ್ತು 20ನೇ ಸ್ಥಾನದಲ್ಲಿ ನಿನಗಾಗಿ ಹಾಡುವೆನು ಯೂಟ್ಯೂಬಲ್ಲಿ ಟ್ರೆಂಡ್ ಆಗ್ತಿದೆ. ಆ್ಯಂಡ್ ಟ್ರೈಲರ್ ಕೂಡ ಟ್ರೆಂಡ್ ಆಗ್ತಿದೆ. ಇಷ್ಟೆಲ್ಲ ಕಂಟೆಂಟ್ ಇರೋದ್ರಿಂದ ನಮಗೆ ತುಂಬ ಸ್ಟ್ರಾಂಗ್ ಆದ ನಂಬಿಕೆ ಇದೆ ನಮ್ಮ ಸಿನಿಮಾ ಗೆಲ್ಲುತ್ತೆ ಅಂತ. ಆ ಭರವಸೆ ಮೇಲೇ ಇಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಅಫ್ಕೋರ್ಸ್ ನೀವು ಬಂದು ಸಿನಿಮಾ ನೋಡಿ, ಮಕ್ಕಳ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಹಾರರ್ ಮತ್ತು ಕಾಮಿಡಿ ಇರುವಂಥ ಸಿನಿಮಾ. ಥ್ಯಾಂಕ್ ಯು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.